ಅಯ್ಯೋ, ಈ ಮುರು ಎಲ್ಲಿದ್ದಾನೆ? ಇಷ್ಟೊತ್ತಿಗೆ ಅವನು ಹೋಗಿರ್ಬೇಕಾಗಿತ್ತು. ಅರೆ ರಮಣಕೃಷ್ಣನ್, ಇಷ್ಟೊಂದು ಚಿಂತೆ ಯಾಕೆ? ಏನ್ ಹೇಳಲಿ ಗೋಪಾಲಣ್ಣ, ಮುರುನ ಗದ್ದೆಗೆ ಕಳಿಸಿದ್ದೆ, ಇನ್ನೂ ವಾಪಸ್ ಬಂದಿಲ್ಲ. ಏನ್ ಕೆಲಸ ಮಾಡ್ತಿರೋನೋ ಗೊತ್ತಿಲ್ಲ. ಒಂದು ವೇಳೆ ನಾವು ಕೂತ್ಕೊಂಡ್ ಜಾಗದಲ್ಲೇ ನಮ್ಮ ಟ್ರ್ಯಾಕ್ಟರ್ಗಳು ಮತ್ತೆ ಎಲ್ಲಾ ಕೆಲಸಗಳ ಮೇಲೆ ನಿಗಾ ಇಡೋ ಹಾಗೆ ಇದ್ದಿದ್ರೆ ನಿಮ್ಮ ಮಣ್ಣಿನ ಮಗ ಬಂದಿದ್ದೇನೆ. ನಿಮ್ಮ ಪ್ರಶ್ನೆ ಏನೆಂದು ಕೇಳಿ ಕೃಷಿಯ ಅತ್ಯುತ್ತಮ ಟೆಕ್ನಿಕ್ ಅನ್ನು ಹೇಳುತ್ತೇನೆ. ಯಾಕಂದ್ರೆ ನನ್ನ ಹೆಸರು ತಕ್ನಿಕ್ ಸಿಂಗ್. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಟೆಕ್ನಿಕ್ ಅಣ್ಣ, ನಮ್ಮ ಚಾಲಕರು ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಹೋದಾಗ ಟ್ರ್ಯಾಕ್ಟರ್ ಎಷ್ಟು ಸಮಯದವರೆಗೆ ಕೆಲಸ ಮಾಡಿತ್ತು, ಅದು ಎಲ್ಲಿಗೆ ಹೋಯಿತು, ಎಷ್ಟು ಕೆಲಸ ಮಾಡಲಾಗಿದೆ ಮತ್ತು ಎಷ್ಟು ಡೀಸೆಲ್ ಬಳಸಲಾಗಿದೆ ನನಗೇನು ಗೊತ್ತಾಗಲ್ಲ. ಈಗಲೂ ನಾನು ಈ ಮುರುಗಾಗಿ ಕಾಯ್ತಾ ಇದ್ದೀನಿ. ಅವು ಎಲ್ಲಿದ್ದಾನೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಅಣ್ಣ, ಮೂರನೇ ಕಣ್ಣನ್ನು ತೆರೆದು ನೋಡಿ. ಏನಣ್ಣ, ನಮ್ಗೆ ಕೇವಲ 2 ಕಣ್ಣುಗಳಿವೆ. ಆ 3ನೇ ಕಣ್ಣು ನಿಮ್ಗೆ ಎಲ್ಲಿಂದ ಸಿಕ್ತು? ಅಣ್ಣ, ಈಗೆಲ್ಲ ಟೆಕ್ನಾಲಜಿಯೇ 3ನೇ ಕಣ್ಣು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯುಗದಲ್ಲಿ ನೀವು ತಲುಪಲು ಸಾಧ್ಯವಾಗದ ವಿಷಯ ಏನೂ ಇಲ್ಲ. ಕೇವಲ ಮುರು ಮಾತ್ರ ಅಲ್ಲ, ನಿಮ್ಮ ಟ್ರ್ಯಾಕ್ಟರ್ನ ಎಲ್ಲಾ ಕಾರ್ಯಾಚರಣೆಗಳನ್ನು ನೀವು ಟ್ರ್ಯಾಕ್ ಮಾಡಬಹುದು. ನೋಡಿ, ಮುರು 3 ಕಿಲೋಮೀಟರ್ ದೂರದಲ್ಲೆಲ್ಲೋ ಬದಿಯಲ್ಲೇ ನಿಂತಿದ್ದಾನೆ. ಭೇಷ್, ಇದು ಡಿಸ್ಟೆನ್ಸ್ ಸಹ ತೋರಿಸುತ್ತೆ. ಆದ್ರೆ ಅವನು ಅಲ್ಲಿ ಏನ್ ಮಾಡ್ತಿದ್ದಾನೆ? ಹೊಲ ಈ ಬದಿಯಲ್ಲಿದೆ. ಅದಕ್ಕೂ ಒಂದು ಪರಿಹಾರವಿದೆ. ಜಿಯೋ ಫೆನ್ಸಿಂಗ್ ನ ಸಹಾಯದಿಂದ ನೀವು ಟ್ರ್ಯಾಕ್ಟರ್ನ ಏರಿಯಾವನ್ನು ಮಾರ್ಕ್ ಮಾಡಬಹುದು. ಟ್ರ್ಯಾಕ್ಟರ್ ಮಾರ್ಕಿಂಗ್ ನಿಂದ ಹೊರಗೆ ಹೋದಂತೆ ಆ ಕೂಡಲೇ ನಿಮಗೆ ಅಧಿಸೂಚನೆ ಬರುತ್ತದೆ. ಓ, ಈ ಟೆಕ್ನಾಲಜಿಯಿಂದ ಇನ್ನೂ ಏನೇನಾಗಬಹುದು? ಹವಾಮಾನ ವರದಿಯಿಂದ ಹಿಡಿದು ಟ್ರ್ಯಾಕ್ಟರ್ನ ವರ್ಕಿಂಗ್ ನವರೆಗೆ ಎಲ್ಲವನ್ನು ಮನೆಯಲ್ಲೇ ಕುಳಿತು ತಿಳಿಯಿರಿ. ಇದು ಅತ್ಯುತ್ತಮವಾಗಿದೆ. ಇಂಧನದ ಕಳ್ಳತನವೂ ಇಲ್ಲ, ಮೈಗಳತನವೂ ಇಲ್ಲ. ಸರಿಯಾದ ಮಾತು. ಈ ಸ್ಮಾರ್ಟ್ ಟೆಕ್ನಾಲಜಿಯಿಂದ ನಿಮಗೆ ಸರ್ವಿಸ್ನ ಅಧಿಸೂಚನೆಗಳು ಸಹ ಬರುತ್ತಿರುತ್ತದೆ. ಗೋಪಾಲಣ್ಣ, ಅದನ್ನ ಎಣ್ಸೋಕ್ ಶುರು ಮಾಡಿದ್ರ? ಅಣ್ಣ, ಈಗ ನನ್ನ ಬಳಿ 5 ಟ್ರ್ಯಾಕ್ಟರ್ಗಳಿವೆ. ಎಲ್ಲವನ್ನು ಮ್ಯಾನೇಜ್ ಮಾಡಲು ನನಗೆ ಸಹಾಯ ಮಾಡಬಹುದಾದ ಯಾವ್ದಾದ್ರೂ ಟೆಕ್ನಾಲಜಿ ಇದೆಯಾ? ಖಂಡಿತ. ನೀವು ಇದರಲ್ಲಿ ನಿಮ್ಮ ಎಲ್ಲ ಟ್ರ್ಯಾಕ್ಟರ್ಗಳನ್ನು ಪಟ್ಟಿ ಮಾಡಬಹುದು ಮತ್ತು ಅವಶ್ಯಕತೆಯ ಆಧಾರದ ಮೇಲೆ ಅದನ್ನು ಆಯ್ಕೆ ಮಾಡಿ. ಒಂದು ವೇಳೆ ಭಾಷೆ, ನೋಟಿಫಿಕೇಶನ್ಸ್ ಮತ್ತು ಅಲರ್ಟ್ಸ್ ಪರ್ಸನಲೈಸ್ ಮಾಡಿದರೆ ಆಗ ಇನ್ನೂ ಸುಲಭ. ಈಗ ಮುರು ನನ್ನ ಕಣ್ಣು ತಪ್ಪಿಸಿ ಎಲ್ಲಿಗೆ ಓಡುತ್ತಾನೆ ಎಂದು ನೋಡ್ತೀನಿ. ಅರೆ, ಈಗ ಅವನು ಎಲ್ಲಿ ಓಡೋಕೆ ಸಾಧ್ಯ? ನಿಮ್ಮ 3ನೇ ಕಣ್ಣು ತೆರೆದಿದ್ದಾಗ. ಆದರೆ ಈ 3ನೇ ಕಣ್ಣು ಏನು? ಮಹೀಂದ್ರಾದ ಡಿಜಿ ಸೈನ್ಸ್ 4D ಟೆಕ್ನಾಲಜಿ, ರೈತನ 3ನೇ ಕಣ್ಣು. ಆದರೆ ನಾನೀಗ ಓಡಬೇಕು. ನನ್ನ ರಿಸರ್ಚ್ ಫೆಸಿಲಿಟಿ ನನ್ನನ್ನು ಕರೆಯುತ್ತಿದ್ದಾರೆ. ರೈತರ ಸವಾಲನ್ನು ಪರಿಹರಿಸಲು ಬರುತ್ತಿದ್ದಾನೆ ಮಣ್ಣಿನ ಮಗ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.